ಧನುರಾಶಿಯವರೇ, 19 ಆಗಸ್ಟ್ 2026ರಿಂದ ನಿಮಗೆ ಗುರುವಿನ ನಕ್ಷತ್ರ ಬದಲಾವಣೆಯು ಅತ್ಯಂತ ಪ್ರಮುಖವಾಗಿದೆ. ದೇವಗುರು ಬೃಹಸ್ಪತಿಯು ಆಗಸ್ಟ್ 19ರಂದು ಆಶ್ಲೇಷ ನಕ್ಷತ್ರವನ್ನು ಪ್ರವೇಶಿಸಿದ್ದಾರೆ ಮತ್ತು ಅಕ್ಟೋಬರ್ 31ರವರೆಗೆ ಇಲ್ಲಿಯೇ ಇರುತ್ತಾರೆ. ಗುರು ನಿಮ್ಮ ರಾಶಿಯ ಅಧಿಪತಿಯೂ ಆಗಿರುವುದರಿಂದ ಈ ಅವಧಿಯು ನಿಮಗೆ ಹೊಸ ಅವಕಾಶಗಳು, ಸ್ಥಗಿತಗೊಂಡ ಕೆಲಸಗಳಲ್ಲಿ ಪ್ರಗತಿ, ವೃತ್ತಿ ಜೀವನದಲ್ಲಿ ಮುನ್ನಡೆ ಮತ್ತು ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುವ ದೃಷ್ಟಿಯಿಂದ ಪ್ರಮುಖವಾಗಬಹುದು. ಮುಂಬರುವ ದಿನಗಳಲ್ಲಿ ಯಾವುದೇ ಹೊಸ ಜವಾಬ್ದಾರಿ, ಹೊಸ ಅವಕಾಶ ಅಥವಾ ನಿಮ್ಮ ಭವಿಷ್ಯದ ದಿಕ್ಕನ್ನು ಸುಧಾರಿಸಲು ಸಹಾಯ ಮಾಡುವಂತಹ ನಿರ್ಧಾರಗಳು ಎದುರಾಗಬಹುದು. ಆದರೆ ಇವೆಲ್ಲದರಲ್ಲಿ ಯಾವ ಕ್ಷೇತ್ರದಲ್ಲಿ ನಿಮಗೆ ಅತಿ ದೊಡ್ಡ ಲಾಭ ಸಿಗಬಹುದು ಮತ್ತು ಅಕ್ಟೋಬರ್ 31ರವರೆಗೆ ಯಾವ ಮುನ್ಸೂಚನೆಗಳು ನಿಮಗೆ ವಿಶೇಷವಾಗಿರುತ್ತವೆ ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಸಮಯದ ಅಭಾವದಿಂದಾಗಿ ನೇರವಾಗಿ ಮುಖ್ಯ ವಿಷಯಗಳನ್ನು ತಿಳಿಯಲು ಬಯಸುವ ವೀಕ್ಷಕರಿಗೆ ನಾನು ಮೊದಲು ಈ ಸಂಪೂರ್ಣ ಗೋಚಾರದ ಸಣ್ಣ ಸಾರಾಂಶವನ್ನು ಹೇಳುತ್ತಿದ್ದೇನೆ ಮತ್ತು ಇದರ ನಂತರ ನಾವು ಪ್ರತಿಯೊಂದು ಅಂಶವನ್ನು ಸಂಪೂರ್ಣವಾಗಿ ವಿವರವಾಗಿ ಚರ್ಚಿಸುತ್ತೇವೆ. ಧನುರ್ ರಾಶಿಯವರಿಗೆ 8ನೇ ಮನೆಯಲ್ಲಿ ಅಂದರೆ ಅಷ್ಟಮ ಭಾವ ಗುರುವಿನ ಗೋಚಾರವು ಆಳವಾದ ಮಾನಸಿಕ ಬದಲಾವಣೆ ಮತ್ತು ಅನಗತ್ಯ ಭಯಗಳನ್ನು ತೊಡೆದು ಹಾಕುವ ಸಮಯವಾಗಿದೆ. ಅಲ್ಲಿ ನೀವು ಹಳೆಯ ಆಲೋಚನೆಗಳನ್ನು ಬಿಟ್ಟು ನಿಮ್ಮನ್ನು ನೀವು ಆಳವಾಗಿ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ವೃತ್ತಿ ಜೀವನದ ಮುಂಭಾಗದಲ್ಲಿ 10ನೇ ಮನೆಯಲ್ಲಿ ಅಂದರೆ ದಶಮ ಭಾವದಲ್ಲಿ ಉಚ್ಚ ಬುಧನಿಂದಾಗಿ ಪ್ರಬಲವಾದ ಅಂದರೆ ಭದ್ರ ಮಹಾಪುರುಷ ಯೋಗ ನಿರ್ಮಾಣವಾಗುತ್ತಿದೆ. ಇದರಿಂದಾಗಿ ನೀವು ಹಠಾತ್ತನೆ ಯಾವುದೇ ಹೊಸ ಜವಾಬ್ದಾರಿ ಅಥವಾ ಬಡ್ತಿಯನ್ನು ಪಡೆಯಬಹುದು. ಆದರೆ ನಿಮ್ಮ ಪಾತ್ರವು ಮುಖ್ಯವಾಗಿ ತೆರೆಯ ಹಿಂದಿನ ಬಿಹೈಂಡ್ ದ ಸ್ಕ್ರೀನ್ ಅಂದರೆ ಗೌಪ್ಯವಾಗಿರುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ಆತುರದಿಂದ ಕೆಲಸ ಬಿಡುವ ಅಥವಾ ಹೊಸ ವ್ಯವಹಾರವನ್ನು ಪ್ರಾರಂಭಿಸುವ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಆರ್ಥಿಕ ದೃಷ್ಟಿಯಿಂದ ಈ ಸಮಯವು ಬಹಳ ಮುಖ್ಯವಾಗಿದೆ, ಏಕೆಂದರೆ 8ನೇ ಮನೆಯ ಈ ಗುರುವು ಬಹಳ ಸಮಯದಿಂದ ಸಿಲುಕಿಕೊಂಡಿರುವ ಹಣ, ಪಿತ್ರಾರ್ಜಿತ ಆಸ್ತಿ ಅಥವಾ ವಿಮೆಯ ಹಣವನ್ನು ನಿಮಗೆ ತಂದುಕೊಡಬಹುದು. ಆದಾಗ್ಯೂ ಜಂಟಿ ಬ್ಯಾಂಕ್ ಖಾತೆಗಳು ಅಥವಾ ಆಸ್ತಿಯ ಕಾಗದ ಪತ್ರಗಳ ಮೇಲೆ ಬಹಳ ಎಚ್ಚರಿಕೆಯಿಂದ ಓದಿದ ನಂತರವೇ ಸಹಿ ಮಾಡಿ. ಸಂಬಂಧಗಳ ಬಗ್ಗೆ ಮಾತನಾಡುವುದಾದರೆ ಅತ್ತೆ ಮಾವನ ಅಂದರೆ ಸಂಗಾತಿಯ ಕುಟುಂಬದ ಕಡೆ ವಿಷಯಗಳಲ್ಲಿ ನೀವು ಬಹಳ ಬುದ್ಧಿವಂತಿಕೆ ಮತ್ತು ರಾಜತಾಂತ್ರಿಕತೆಯಿಂದ ಕೆಲಸ ಮಾಡಬೇಕಾಗುತ್ತದೆ ಹಾಗೂ ಯಾವುದೇ ರೀತಿಯ ರಹಸ್ಯ ಪ್ರೇಮ ಪ್ರಕರಣಗಳಿಂದ ಸಂಪೂರ್ಣವಾಗಿ ದೂರವಿರಬೇಕು. ಆರೋಗ್ಯದ ವಿಷಯದಲ್ಲಿ ಹೊಟ್ಟೆ, ಪಿತ್ತ ಜನಕಾಂಗ ಅಂದರೆ ಲಿವರ್ ಮತ್ತು ಕೀಲುಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಮತ್ತು ಅನಗತ್ಯ ಒತ್ತಡವನ್ನು ತಪ್ಪಿಸಿ. ಈ ಬಾರಿ ಶಕ್ತಿಯನ್ನು ಸಮತೋಲನಗೊಳಿಸಲು ಪ್ರತಿ ಗುರುವಾರ ಹಸುವಿಗೆ ಬೆಲ್ಲ ಮತ್ತು ಕಡಲೆಬೇಳೆಯನ್ನು ತಿನ್ನಿಸಿ ಮತ್ತು ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ನಿಯಮಿತವಾಗಿ ಜಪಿಸಿ. ಹಾಗಾದರೆ ಬನ್ನಿ ಈಗ ಈ ಗೋಚಾರದ ಪ್ರತಿಯೊಂದು ಸೂಕ್ಷ್ಮತೆಯನ್ನು ಮತ್ತು ನಿಮ್ಮ ಜೀವನದ ಮೇಲೆ ಅದರ ಪ್ರಭಾವವನ್ನು ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ. ಈ ಗೋಚಾರದ ಮೂಲ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಅವಶ್ಯಕ. ಧನುರಾಶಿಯವರಿಗೆ ಗುರು ಕೇವಲ ಒಂದು ಗ್ರಹ ಮಾತ್ರವಲ್ಲ, ಗುರು ನಿಮ್ಮ ಲಗ್ನದ ನಿಮ್ಮ ಮೊದಲ ಮನೆಯ ಅಧಿಪತಿಯಾಗಿದ್ದಾರೆ ಮತ್ತು ಅದೇ ಗುರುವು ಈ ಸಮಯದಲ್ಲಿ ನಿಮ್ಮ ಜಾತಕದ 8ನೇ ಮನೆಯಲ್ಲಿ ಕರ್ಕಾಟಕ ರಾಶಿಯಲ್ಲಿ ಗೋಚಾರ ಮಾಡುತ್ತಿದ್ದಾರೆ. ತಾಂತ್ರಿಕವಾಗಿ ಗುರು ಇಲ್ಲಿ ಉಚ್ಚ ಸ್ಥಾನದಲ್ಲಿರುತ್ತಾರೆ, ಆದರೆ 8ನೇ ಮನೆಯ ಸ್ವರೂಪವೂ ನಿಗೂಢವಾಗಿದೆ. ಅಷ್ಟಮ ಭಾವವು ಹಠಾತ್ ಘಟನೆಗಳು, ಸಂಶೋಧನೆ ಮತ್ತು ಗುಪ್ತ ಆರ್ಥಿಕ ಲಾಭಗಳ ಮನೆಯಾಗಿದೆ. ಗುರುವು ಗೋಚಾರ ಮಾಡುತ್ತಿರುವ ನಕ್ಷತ್ರವು ಆಶ್ಲೇಷ ಆಗಿದೆ. ಆಶ್ಲೇಷ ಬುಧನ ನಕ್ಷತ್ರವಾಗಿದೆ. ಇದನ್ನು ಸರ್ಪದ ನಕ್ಷತ್ರ ಎಂದು ಕರೆಯಲಾಗುತ್ತದೆ. ಇದು ಅತ್ಯಂತ ಆಳದಲ್ಲಿ ಅಡಗಿರುವ ರಹಸ್ಯಗಳನ್ನು ಹೊರತರುವ ನಕ್ಷತ್ರವಾಗಿದೆ. ಇದರ ನೇರ ಅರ್ಥವೇನೆಂದರೆ ನೀವು ಅತ್ಯಂತ ತೀವ್ರವಾದ ಮಾನಸಿಕ ಮಂಥನವನ್ನು ಹಾದು ಹೋಗಲಿದ್ದೀರಿ. ನಿಮ್ಮ ಹಳೆಯ ಗುರುತು ಏನಿತ್ತೋ ಅದರಿಂದ ನಿಮಗೆ ಭ್ರಮನಿರಸನವಾಗಬಹುದು. ನಿಮ್ಮ ಸುತ್ತಲೂ ಉಸಿರುಗಟ್ಟಿಸುವ ಶಕ್ತಿ ಇದೆ ಎಂದು ನಿಮಗೆ ಅನಿಸಬಹುದು. ಆದರೆ ಇದು ನಿಮ್ಮನ್ನು ಹೆದರಿಸಲು ಅಲ್ಲ, ಬದಲಿಗೆ ನಿಮ್ಮ ಒಳಗಿನ ಅನಗತ್ಯ ಭಯಗಳನ್ನು ಕೊನೆಗೊಳಿಸುವ ಪ್ರಕ್ರಿಯೆಯಾಗಿದೆ. 8ನೇ ಮನೆಯು ಇಷ್ಟೊಂದು ಸಕ್ರಿಯವಾದಾಗ ಮನುಷ್ಯನು ವರ್ಷಗಳಿಂದ ಅದುಮಿಕೊಂಡಿದ್ದ ಒಳಗಿನ ಭಯಗಳು ಮೇಲ್ಮೈಗೆ ಬರುತ್ತವೆ. ಮನೋವಿಜ್ಞಾನದಲ್ಲಿ ಇದನ್ನು ಪ್ಲಸೀಬೋ ಎಫೆಕ್ಟ್ ಎಂದು ಕರೆಯಲಾಗುತ್ತದೆ. ಅಲ್ಲಿ ಮನುಷ್ಯನ ಮೆದುಳು ಕೇವಲ ಭಯದ ಕಾರಣದಿಂದಾಗಿ ದೇಹದಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಸೃಷ್ಟಿಸುತ್ತದೆ. ಈ ಗೋಚಾರವು ನಿಮ್ಮ ಅದೇ ಭ್ರಮೆಯನ್ನು ಮುರಿಯುವ ಕೆಲಸ ಮಾಡುತ್ತಿದೆ. ನೀವು ಯಾವ ವಿಷಯಗಳ ಬಗ್ಗೆ ಭಯಭೀತರಾಗಿದ್ದೀರೋ ಅವುಗಳು ಎದುರಾದಾಗ ಅವುಗಳಿಗೆ ಯಾವುದೇ ಆಧಾರವಿಲ್ಲ ಎಂದು ನಿಮಗೆ ಅರಿವಾಗುತ್ತೆ. ಗುರುವು ನಿಮ್ಮ 4ನೇ ಮನೆಯ ಅಧಿಪತಿಯೂ ಆಗಿದ್ದಾರೆ. ಚತುರ್ದೇಶನು 8ನೇ ಮನೆಗೆ ಹೋದಾಗ ನಿಮಗೆ ಏಕಾಂತದ ಅವಶ್ಯಕತೆ ಎದುರಾಗುತ್ತದೆ. ಈ ಏಕಾಂತವು ನಿಮಗೆ ಸಕಾರಾತ್ಮಕವಾಗಿದೆ. ಈ ಸಮಯದಲ್ಲಿ ಹೊರಗಿನ ಪ್ರಪಂಚದ ಗದ್ದಲದಿಂದ ದೂರವಿದ್ದು ನಿಮ್ಮ ಗಮನವನ್ನು ನಿಮ್ಮೊಳಗೆ ಕೇಂದ್ರೀಕರಿಸಿ. ಈಗ ನಾವು ನಿಮ್ಮ ದೈನಂದಿನ ಜೀವನದ ಮೇಲೆ ನೇರ ಪ್ರಭಾವ ಬೀರುವ ಆ ಪ್ರಮುಖ ಅಂಶವನ್ನು
ವಿಶ್ಲೇಷಿಸುತ್ತೇವೆ. ಅದು ನಿಮ್ಮ ವೃತ್ತಿ ಜೀವನ ಮತ್ತು ನಿಮ್ಮ ವೈವಾಹಿಕ ಜೀವನ. ಈ ಎರಡೂ ಕ್ಷೇತ್ರಗಳನ್ನು ಒಟ್ಟಿಗೆ ಉಲ್ಲೇಖಿಸಲು ಒಂದು ಅತ್ಯಂತ ನಿಖರವಾದ ಜ್ಯೋತಿಷ್ಯ ಕಾರಣವಿದೆ. ನಿಮ್ಮ ಜಾತಕದಲ್ಲಿ ವಿವಾಹ ಮತ್ತು ಪಾಲುದಾರಿಕೆಯ ಮನೆಯಾಗಿರುವ 7ನೇ ಮನೆ ಅಂದರೆ ಸಪ್ತಮ ಭಾವ ಮತ್ತು ನಿಮ್ಮ ವೃತ್ತಿ ಜೀವನದ ಮನೆಯಾಗಿರುವ 10ನೇ ಮನೆ ದಶಮ ಭಾವ, ಈ ಎರಡರ ಅಧಿಪತಿ ಬುಧ ದೇವ. ಈ ಗೋಚಾರದ ಸಮಯದಲ್ಲಿ ಬುಧನು ತನ್ನ ಉಚ್ಚ ರಾಶಿಯಾದ ಕನ್ಯಾ ರಾಶಿಯಲ್ಲಿ ನಿಮ್ಮ 10ನೇ ಮನೆಯಲ್ಲಿ ಕುಳಿತು ಅತ್ಯಂತ ಶಕ್ತಿಶಾಲಿ ಭದ್ರ ಮಹಾಪುರುಷ ಯೋಗವನ್ನು ನಿರ್ಮಿಸುತ್ತಿದ್ದಾನೆ. ಒಂದೆಡೆ ನಿಮ್ಮ ಲಗ್ನಾಧಿಪತಿ ಗುರುವು 8ನೇ ಮನೆಯಲ್ಲಿ ಆಳವಾದ ಚಿಂತನೆಯಲ್ಲಿದ್ದಾನೆ ಮತ್ತು ಇನ್ನೊಂದೆಡೆ ನಿಮ್ಮ ಕರ್ಮದ ಅಧಿಪತಿ ಬುಧನು 10ನೇ ಮನೆಯಲ್ಲಿ ಪೂರ್ಣ ಪ್ರಭಾವದಲ್ಲಿದ್ದಾನೆ. ಇದರ ಫಲಿತಾಂಶವಾಗಿ ನಿಮ್ಮ ವೃತ್ತಿ ಜೀವನ ಮತ್ತು ಕೌಟುಂಬಿಕ ಜೀವನದ ನಡುವೆ ಆಳವಾದ ಸಂಪರ್ಕ ಏರ್ಪಡುವ ಸಾಧ್ಯತೆ ಇದೆ. ನಿಮ್ಮ ಜೀವನ ಸಂಗಾತಿಯ ವೃತ್ತಿ ಜೀವನದಲ್ಲಿ ದೊಡ್ಡ ಸಕಾರಾತ್ಮಕ ಬದಲಾವಣೆಯಾಗುವ ಸಾಧ್ಯತೆ ಇದೆ. ಅದು ನಿಮ್ಮ ಜೀವನದ ಮೇಲೆ ನೇರ ಪ್ರಭಾವ ಬೀರುತ್ತದೆ. 10ನೇ ಮನೆಯಲ್ಲಿರುವ ಉಚ್ಚ ಬುಧನು ವೃತ್ತಿ ಜೀವನದಲ್ಲಿ ನಿಮಗೆ ಹೊಸ ಜವಾಬ್ದಾರಿ ಅಥವಾ ಬಡ್ತಿ ಸಿಗುವ ಪ್ರಬಲ ಯೋಗವಿದೆ ಎಂದು ಸೂಚಿಸುತ್ತಿದ್ದಾರೆ. ಆದರೆ ಲಗ್ನಾಧಿಪತಿಯು 8ನೇ ಮನೆಯಲ್ಲಿರುವ ಕಾರಣ ಈ ಯಶಸ್ಸು ಹೆಚ್ಚು ಗದ್ದಲದಿಂದ ಕೂಡಿರುವುದಿಲ್ಲ. ಇದು ತೆರೆಯ ಹಿಂದಿನ ಪಾತ್ರವಾಗಿರಬಹುದು. ನಿಮಗೆ ಅತ್ಯಂತ ಗೌಪ್ಯವಾದ ತುಂಬಾ ಆಳವಾದ ಸಂಶೋಧನೆಯ ಅಗತ್ಯವಿರುವ ಜವಾಬ್ದಾರಿಯನ್ನು ನೀಡಬಹುದು. ಇಲ್ಲಿ ನನ್ನ ಸ್ಪಷ್ಟ ಜ್ಯೋತಿಷ್ಯ ಸಲಹೆ ಎಂದರೆ ಯಾವುದೇ ರೀತಿಯ ಆತುರವನ್ನು ತಪ್ಪಿಸಿ. ಧನುರಾಶಿಯವರು ತ್ವರಿತವಾಗಿ ಕಾರ್ಯನಿರ್ವಹಿಸಲು ಇಷ್ಟಪಡುತ್ತಾರೆ, ಆದರೆ ಲಗ್ನಾಧಿಪತಿಯು 8ನೇ ಮನೆಯಲ್ಲಿದ್ದಾಗ ಪರಿಸ್ಥಿತಿಯ ವೇಗವು ನಿಧಾನವಾಗುತ್ತದೆ. ಆತುರದಿಂದ ಕೆಲಸ ಬಿಡುವ ಅಥವಾ ಹೊಸ ವ್ಯಾಪಾರವನ್ನು ಪ್ರಾರಂಭಿಸುವ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ನಿಮ್ಮ ಕೆಲಸವನ್ನು ಶಾಂತಿ ಮತ್ತು ಗೌಪ್ಯತೆಯಿಂದ ಮಾಡಿ. ಮಂಗಳನು ಮಘ ನಕ್ಷತ್ರವನ್ನು ಪ್ರವೇಶಿಸುವವರೆಗೆ ನಿಮ್ಮ ಕಾರ್ಯತಂತ್ರಗಳನ್ನು ರಹಸ್ಯವಾಗಿ. ಸಂಪತ್ತು, ಆಸ್ತಿ ಮತ್ತು ಆರ್ಥಿಕ ಭದ್ರತೆಯ ದೃಷ್ಟಿಕೋನದಿಂದ ಈ ಗೋಚಾರವು ನಿರ್ಣಾಯಕ ತಿರುವು ಎಂದು ಸಾಬೀತುಪಡಿಸಬಹುದು. ವೈದಿಕ ಜ್ಯೋತಿಷ್ಯದಲ್ಲಿ 8ನೇ ಮನೆಯನ್ನು ಕೇವಲ ಅಡೆತಡೆಗಳ ಸಂಪತ್ತು, ಆಸ್ತಿ ಮತ್ತು ಆರ್ಥಿಕ ಭದ್ರತೆಯ ದೃಷ್ಟಿಕೋನದಿಂದ ಈ ಗೋಚಾರವು ನಿರ್ಣಾಯಕ ತಿರುವು ಎಂದು ಸಾಬೀತುಪಡಿಸಬಹುದು. ವೈದಿಕ ಜ್ಯೋತಿಷ್ಯದಲ್ಲಿ 8ನೇ ಮನೆಯನ್ನು ಕೇವಲ ಅಡೆತಡೆಗಳ ಮನೆ ಎಂದು ಪರಿಗಣಿಸಲಾಗುವುದಿಲ್ಲ. ಇದು ಹಠಾತ್ ಧನಲಾಭದ ಅತ್ಯಂತ ಪ್ರಮುಖ ಮನೆಯಾಗಿದೆ. ಪಿತ್ರಾರ್ಜಿತ ಆಸ್ತಿ, ಉಯಿಲು, ವಿಮೆಯ ಹಣ ಅಥವಾ ನಿಂತು ಹೋದ ಹಣ ಇವೆಲ್ಲವನ್ನು 8ನೇ ಮನೆಯಿಂದ ನೋಡಲಾಗುತ್ತದೆ. ಉಚ್ಚ ಗುರುವು ಈ ಮನೆಯಲ್ಲಿದ್ದಾಗ ಅವನ ಪೂರ್ಣ 7ನೇ ದೃಷ್ಟಿಯು ನೇರವಾಗಿ ನಿಮ್ಮ 2ನೇ ಮನೆಯ ಮೇಲೆ ಬೀಳುತ್ತದೆ. ಅದು ನಿಮ್ಮ ಸಂಪತ್ತು, ಕುಟುಂಬ ಮತ್ತು ನಗದು ಹಣದ ಮನೆಯಾಗಿದೆ. ಇದರರ್ಥ ನಿಮ್ಮ ಯಾವುದೇ ಹಣವು ಬಹಳ ಹಿಂದಿನಿಂದಲೂ ಎಲ್ಲಾದರೂ ಸಿಲುಕಿಕೊಂಡಿದ್ದರೆ, ಅದು ವಿಮೆ ಕ್ಲೈಮ್ ಆಗಿರಲಿ ಅಥವಾ ವಿವಾದದಲ್ಲಿರುವ ಕುಟುಂಬದ ಆಸ್ತಿಯಾಗಿರಲಿ, ಈ ಅವಧಿಯಲ್ಲಿ ಆ ಹಣವು ಹಠಾತ್ತನೆ ನಿಮ್ಮ ಬಳಿಗೆ ಬರುವ ಬಲವಾದ ಸಾಧ್ಯತೆ ಇದೆ. ಗುರುವಿನ ಈ ದೃಷ್ಟಿಯು ನಿಮ್ಮ ನಗದು ಹರಿವನ್ನು ಸ್ಥಿರಗೊಳಿಸುವ ಕೆಲಸ ಮಾಡುತ್ತದೆ, ಆದರೆ ಇದರ ಜೊತೆಗೆ ಎಚ್ಚರಿಕೆಯೂ ಅಗತ್ಯ. 8ನೇ ಮನೆಯು ಇತರರ ಹಣ ಮತ್ತು ಜಂಟಿ ಹಣಕಾಸನ್ನು ಸಹ ಪ್ರತಿನಿಧಿಸುತ್ತದೆ. ಈ ಸಮಯದಲ್ಲಿ ನಿಮ್ಮ ಜಂಟಿ ಬ್ಯಾಂಕ್ ಖಾತೆಗಳು, ವ್ಯಾಪಾರ ಪಾಲುದಾರಿಕೆ, ದಾಖಲೆಗಳು ಮತ್ತು ತೆರಿಗೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು. ಯಾರನ್ನಾದರೂ ಕಣ್ಮುಚ್ಚಿ ನಂಬುವುದು ಹಾನಿಕಾರಕವಾಗಬಹುದು. ಆಸ್ತಿಯನ್ನು ಖರೀದಿಸುವಾಗ ದಾಖಲೆಗಳ ಪ್ರತಿಯೊಂದು ಷರತ್ತನ್ನು ಬಹಳ ಎಚ್ಚರಿಕೆಯಿಂದ ಓದಿ. ಸಿಲುಕಿಕೊಂಡಿರುವ ಹಣ ನಿಮಗೆ ಖಂಡಿತವಾಗಿಯೂ ಸಿಗುತ್ತದೆ, ಆದರೆ ಅದು ಸರಿಯಾದ ರಾಜತಾಂತ್ರಿಕತೆ ಮತ್ತು ಕಾನೂನು ಸಲಹೆಯಿಂದ ಮಾತ್ರ ಸಿಗುತ್ತದೆ. ಗುರುವಿನ 5ನೇ ದೃಷ್ಟಿಯು ನಿಮ್ಮ 12ನೇ ಮನೆಯ ಮೇಲೂ ಬೀಳುತ್ತಿದ್ದು, ಇದು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುತ್ತದೆ. ನೀವು ಸಂಶೋಧನೆ ಅಥವಾ ಉನ್ನತ ಶಿಕ್ಷಣಕ್ಕಾಗಿ ವಿದೇಶ ಪ್ರಯಾಣವನ್ನು ಯೋಜಿಸುತ್ತಿದ್ದರೆ ಅದರ ಯೋಗವು ಪ್ರಬಲವಾಗಿದೆ. ಗುರುವಿನ 9ನೇ ದೃಷ್ಟಿಯು ನಿಮ್ಮ 4ನೇ ಮನೆಯ ಮೇಲೆ ಬೀಳುವುದರಿಂದ ಆಸ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಬರುತ್ತಿರುವ ಅಡೆತಡೆಗಳು ನಿವಾರಣೆಯಾಗುವ ಸ್ಪಷ್ಟ ಸಾಧ್ಯತೆ ಇದೆ. ಗುರುವಿನ ಈ ಗೋಚಾರವು ಏಕರೂಪದ ವೇಗ ಅಥವಾ ಪ್ರಭಾವವನ್ನು ಹೊಂದಿರುವುದಿಲ್ಲ. ಆಶ್ಲೇಷ ನಕ್ಷತ್ರದ 4 ಚರಣಗಳ ಸಮಯದಲ್ಲಿ ಗುರುವು ವಿಭಿನ್ನ ನವಾಂಶಗಳ ಮೂಲಕ ಹಾದು ಹೋಗುತ್ತಾನೆ. ಆಗಸ್ಟ್ 19ರಿಂದ ಸೆಪ್ಟೆಂಬರ್ 3ರವರೆಗೆ ಗುರುವು ಧನು ನವಾಂಶದಲ್ಲಿರುತ್ತಾನೆ. ಇದು ನಿಮ್ಮದೇ ರಾಶಿಯ ನವಾಂಶವಾಗಿದೆ. ಈ ಅವಧಿಯಲ್ಲಿ ಇಲ್ಲಿಯವರೆಗೆ ಮರೆಯಾಗಿದ್ದ ವಿಷಯಗಳು ಮೇಲ್ಮೈಗೆ ಬರಲು ಪ್ರಾರಂಭಿಸುತ್ತವೆ. ಇದು ಹಳೆಯ ಆರ್ಥಿಕ ವಿಷಯವಾಗಿರಬಹುದು ಅಥವಾ ಸಂಬಂಧಕ್ಕೆ ಸಂಬಂಧಿಸಿದ ಯಾವುದೇ ವಾಸ್ತವಾಂಶವಾಗಿರಬಹುದು. ಈ ಸಮಯದಲ್ಲಿ ನೀವು ತಕ್ಷಣ ಪ್ರತಿಕ್ರಿಯಿಸುವುದನ್ನು ತಪ್ಪಿಸಬೇಕು. ಸತ್ಯಗಳನ್ನು ಗಮನಿಸಿ, ಆದರೆ ಕೋಪಗೊಳ್ಳಬೇಡಿ. ಸೆಪ್ಟೆಂಬರ್ 3ರಿಂದ ಸೆಪ್ಟೆಂಬರ್ 20ರವರೆಗೆ ಗುರುವು ಮಕರ ನವಾಂಶದಲ್ಲಿ ಗೋಚಾರ ಮಾಡುತ್ತಾರೆ. ಈ ಅವಧಿಯು ಅತ್ಯಂತ ಪ್ರಾಯೋಗಿಕವಾಗಿರುತ್ತದೆ. ಈ ಸಮಯದಲ್ಲಿ ಭಾವನೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಶಿಸ್ತಿನಿಂದ ಕೆಲಸ ಮಾಡಬೇಕಾಗುತ್ತದೆ. ತೆರಿಗೆ, ಸಾಲ ಅಥವಾ ಸಂಗಾತಿಯ ಕುಟುಂಬದ ಕಡೆಯ ಆರ್ಥಿಕ ವಹಿವಾಟುಗಳನ್ನು ಸ್ಪಷ್ಟತೆಯೊಂದಿಗೆ ಬಗೆಹರಿಸಿ. ನಿಮ್ಮ ಕಡೆಯಿಂದ ಪಾರದರ್ಶಕತೆಯನ್ನು ಕಾಯ್ದುಕೊಂಡರೆ
ಕುಟುಂಬದ ಬೆಂಬಲ ಸಿಗುತ್ತದೆ. ಹಣಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ಭಾವುಕರಾಗಿ ತೆಗೆದುಕೊಳ್ಳಬೇಡಿ. ಸೆಪ್ಟೆಂಬರ್ 20ರಿಂದ ಅಕ್ಟೋಬರ್ 8ರವರೆಗೆ ಗುರುವು ಕುಂಭ ನವಾಂಶವನ್ನು ಪ್ರವೇಶಿಸುತ್ತಾನೆ. ಕುಂಭ ರಾಶಿಯು ನೆಟ್ವರ್ಕಿಂಗ್ ಮತ್ತು ಅನಿರೀಕ್ಷಿತ ಬದಲಾವಣೆಗಳನ್ನು ಪ್ರತಿನಿಧಿಸುತ್ತದೆ. ಈ ಸಮಯದಲ್ಲಿ ವೃತ್ತಿ ಜೀವನ ಅಥವಾ ವ್ಯಾಪಾರದಲ್ಲಿ ಹೊಸ ತಿರುವುಗಳು ಬರಬಹುದು. ನಿಮ್ಮ ಕೆಲಸವನ್ನು ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ತೆಗೆದುಕೊಂಡು ಹೋಗುವ ಬಗ್ಗೆ ನೀವು ಯೋಚಿಸಬಹುದು, ಅಥವಾ ನಿಮ್ಮ ಕೆಲಸದ ದಿಕ್ಕನ್ನು ಬದಲಾಯಿಸುವಂತಹ ಜನರ ಸಂಪರ್ಕಕ್ಕೆ ನೀವು ಬರಬಹುದು. ಒಡ ಹುಟ್ಟಿದವರೊಂದಿಗಿನ ಸಂಬಂಧಗಳಿಗೆ ವಿಶೇಷ ಗಮನ ನೀಡಲಾಗುವುದು. ಅಕ್ಟೋಬರ್ 8ರಿಂದ ಅಕ್ಟೋಬರ್ 31ರವರೆಗಿನ ಸಮಯವು ಗುರುವು ಮೀನ ನವಾಂಶದಲ್ಲಿರುವ ಸಮಯವಾಗಿರುತ್ತದೆ. ಈ ಹಂತದ ಕೊನೆಯಲ್ಲಿ ಗುರುವು ಗಂಡ ಮೂಲದ ಮೂಲಕವೂ ಹಾದು ಹೋಗುತ್ತಾನೆ. ಈ ಸಮಯವು ಆಧ್ಯಾತ್ಮಿಕ ಶಕ್ತಿಯಿಂದ ತುಂಬಿರುತ್ತದೆ. ಪ್ರಗತಿಗೆ ಅಡ್ಡಿಯಾಗಿದ್ದ ಹಳೆಯ ಅಭ್ಯಾಸಗಳು ಅಥವಾ ಮಾನಸಿಕ ಬಂಧನಗಳನ್ನು ತ್ಯಜಿಸಲು ನೀವು ಸಿದ್ಧರಾಗುತ್ತೀರಿ. ಈ ಅವಧಿಯು ಮುಗಿಯುವ ಹೊತ್ತಿಗೆ ನಿಮ್ಮೊಳಗಿನ ಅಭದ್ರತೆಗಳು ಬಹುಪಾಲು ಕೊನೆಗೊಂಡಿರುತ್ತವೆ. ಸಂಬಂಧಗಳ ದೃಷ್ಟಿಕೋನದಿಂದ ನಿಮ್ಮ ಲಗ್ನಾಧಿಪತಿ ಗಿರಿ ಕುಳಿತಿರುವ 8ನೇ ಮನೆಯು ಇಳಿಕೆಯ 8ನೇ ಮನೆ. ಅದೇನಂಗ್ ಸೌಂಡ್ ಮಾಡ್ತಾರಪ್ಪ, ಎಷ್ಟು ಗೋದಂಗು. ಸಂಬಂಧಗಳ ದೃಷ್ಟಿಕೋನದಿಂದ ನಿಮ್ಮ ಲಗ್ನಾಧಿಪತಿ ಗುರಿ ಕುಳಿತಿರುವ 8ನೇ ಮನೆಯು 7ನೇ ಮನೆಯಿಂದ 2ನೇ ಮನೆಯಾಗಿದೆ. ಇದು ನಿಮ್ಮ ಅತ್ತೆ ಮಾವನ ಸಂಗಾತಿಯ ಕುಟುಂಬದ ಕಡೆಯನ್ನು ಪ್ರತಿನಿಧಿಸುತ್ತದೆ. ಈ ಸಮಯದಲ್ಲಿ ನಿಮ್ಮ ಸಂಗಾತಿಯ ಕುಟುಂಬದವರೊಂದಿಗಿನ ಸಂಬಂಧಗಳಲ್ಲಿ ನಿಗೂಢ ಶಕ್ತಿ ಅಥವಾ ಸೆಳೆತ ಬರಬಹುದು. ಆಸ್ತಿಗೆ ಸಂಬಂಧಿಸಿದ ಹಳೆಯ ವಿಷಯವೊಂದು ಚರ್ಚೆಗೆ ಬರುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ನೀವು ಅತ್ಯಂತ ರಾಜತಾಂತ್ರಿಕ ದೃಷ್ಟಿಕೋನವನ್ನು ಅಳವಡಿಸಿಕೊಳ್ಳಬೇಕಾಗುತ್ತದೆ. ಭವಿಷ್ಯದ ಆರ್ಥಿಕ ಭದ್ರತೆಯ ಬಗ್ಗೆ ಜೀವನ ಸಂಗಾತಿಯೊಂದಿಗೆ ಆಳವಾದ ಚರ್ಚೆಗಳು ನಡೆಯಬಹುದು. 8ನೇ ಮನೆಯ ಶಕ್ತಿಯು ಕೆಲವೊಮ್ಮೆ ಗೊಂದಲವನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಸಂಬಂಧಗಳಲ್ಲಿ ಸಂಪೂರ್ಣ ಪ್ರಾಮಾಣಿಕತೆಯನ್ನು ಕಾಯ್ದುಕೊಳ್ಳುವುದು ಅತ್ಯಂತ ಅವಶ್ಯಕವಾಗಿದೆ. ವಿವಾಹ ಪ್ರಸ್ತಾಪಗಳನ್ನು ಪರಿಗಣಿಸುತ್ತಿರುವವರಿಗೆ ಸೆಪ್ಟೆಂಬರ್ನ ಆರಂಭಿಕ ವಾರಗಳಲ್ಲಿ ಸಕಾರಾತ್ಮಕ ಫಲಿತಾಂಶಗಳು ಸಿಗಬಹುದು. ಆದರೆ ಈ ಸಮಯದಲ್ಲಿ ಯಾವುದೇ ಗೌಪ್ಯ ಅಥವಾ ಸಮಾಜದಿಂದ ಮರೆಯಾಗಿರುವ ಪ್ರೇಮ ಪ್ರಕರಣಗಳಿಂದ ಸಂಪೂರ್ಣವಾಗಿ ದೂರವಿರಿ. ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಸಂಶೋಧನೆ, ವಿಜ್ಞಾನ, ಜ್ಯೋತಿಷ್ಯ ಅಥವಾ ಮನೋವಿಜ್ಞಾನ ಕ್ಷೇತ್ರದಲ್ಲಿರುವವರಿಗೆ ಈ ಸಮಯವು ಅತ್ಯಂತ ಅನುಕೂಲಕರವಾಗಿದೆ. 8ನೇ ಮನೆಯು ಸಂಶೋಧನೆಯದ್ದಾಗಿದೆ ಮತ್ತು ಈ ಸಮಯದಲ್ಲಿ ನಿಮ್ಮ ಏಕಾಗ್ರತೆಯು ತುಂಬಾ ಆಳವಾಗಿರುತ್ತದೆ. ಗೃಹಿಣಿಯರಿಗೆ ಕುಟುಂಬದ ಬಜೆಟ್ ಮತ್ತು ಸಂಗಾತಿಯ ಕುಟುಂಬದೊಂದಿಗಿನ ಸಂಬಂಧಗಳನ್ನು, ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಸಂಶೋಧನೆ, ವಿಜ್ಞಾನ, ಜ್ಯೋತಿಷ್ಯ ಅಥವಾ ಮನೋವಿಜ್ಞಾನ ಕ್ಷೇತ್ರದಲ್ಲಿರುವವರಿಗೆ ಈ ಸಮಯವು ಅತ್ಯಂತ ಅನುಕೂಲಕರವಾಗಿದೆ. 8ನೇ ಮನೆಯು ಸಂಶೋಧನೆಯದ್ದಾಗಿದೆ ಮತ್ತು ಈ ಸಮಯದಲ್ಲಿ ನಿಮ್ಮ ಏಕಾಗ್ರತೆಯು ತುಂಬಾ ಆಳವಾಗಿರುತ್ತದೆ. ಗೃಹಿಣಿಯರಿಗೆ ಕುಟುಂಬದ ಬಜೆಟ್ ಮತ್ತು ಸಂಗಾತಿಯ ಕುಟುಂಬದವರೊಂದಿಗಿನ ಸಂಬಂಧಗಳನ್ನು ನಿಭಾಯಿಸಲು ಇದು ಸಕಾಲವಾಗಿದೆ. ನೀವು ಆರ್ಥಿಕವಾಗಿ ಸ್ವಲ್ಪ ಉಳಿತಾಯ ಮಾಡಿದ್ದರೆ ಈ ಸಮಯದಲ್ಲಿ ಅದು ಕುಟುಂಬಕ್ಕೆ ತುಂಬಾ ಉಪಯುಕ್ತವೆಂದು ಸಾಬೀತುಪಡಿಸು. ನಿವೃತ್ತ ವ್ಯಕ್ತಿಗಳಿಗೆ ಮೋಕ್ಷ ತ್ರಿಕೋನವು ಹೆಚ್ಚು ಸಕ್ರಿಯವಾಗಿದೆ. ಭೌತಿಕ ಪ್ರಪಂಚದಿಂದ ಸ್ವಲ್ಪ ಹಿಂದೆ ಸರಿದು ಆಧ್ಯಾತ್ಮಿಕ ಪ್ರಯಾಣದತ್ತ ಗಮನ ಹರಿಸಲು ಮತ್ತು ಆಸ್ತಿಯ ಕಾನೂನು ದಾಖಲೆಗಳನ್ನು ಸ್ಪಷ್ಟವಾಗಿ ವ್ಯವಸ್ಥೆಗೊಳಿಸಲು ಇದು ಸಕಾಲ. ಆರೋಗ್ಯದ ದೃಷ್ಟಿಯಿಂದ ಇದು ತೀವ್ರ ಎಚ್ಚರಿಕೆಯ ಸಮಯ. 8ನೇ ಮನೆಯು ಹಳೆಯ ದೈಹಿಕ ಸಮಸ್ಯೆಗಳನ್ನು ಸೂಚಿಸುತ್ತದೆ. ಹೊಟ್ಟೆ, ಪಿತ್ತಜನಕಾಂಗ ಅಥವಾ ಕೀಲುಗಳಿಗೆ ಸಂಬಂಧಿಸಿದಂತೆ ಯಾವುದೇ ದೂರುಗಳಿದ್ದರೆ ದೇಹದ ಸೂಚನೆಗಳನ್ನು ನಿರ್ಲಕ್ಷಿಸಬೇಡಿ. ನೇರವಾಗಿ ಅನುಭವಿ ವೈದ್ಯರನ್ನು ಸಂಪರ್ಕಿಸಿ. ಈ ಸಮಯದಲ್ಲಿ ಮುಖ್ಯ ಸವಾಲು ದೈಹಿಕಕ್ಕಿಂತ ಮಾನಸಿಕವಾಗಿರುತ್ತದೆ. ಅತಿಯಾಗಿ ಯೋಚಿಸುವುದು ಮತ್ತು ಅನಗತ್ಯ ಒತ್ತಡವು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ನಿಮ್ಮ ಮನಸ್ಸನ್ನು ಶಾಂತವಾಗಿಡಲು ಯೋಗ ಮತ್ತು ಧ್ಯಾನವನ್ನು ನಿಯಮಿತವಾಗಿ ಅಭ್ಯಾಸ ಮಾಡಿ. ಕೆಲವು ಮುನ್ನೆಚ್ಚರಿಕೆಗಳನ್ನು ವಹಿಸುವುದು ಕಡ್ಡಾಯವಾಗಿ. ಸೆಪ್ಟೆಂಬರ್ 18ರವರೆಗಿನ ಮಂಗಳನ ದೃಷ್ಟಿಯು ನಿಮ್ಮನ್ನು ಸ್ವಲ್ಪ ಅಸಹನೆಗೆ ಈಡು ಮಾಡಬಹುದು. ಯಾವುದೇ ಚರ್ಚೆ ಅಥವಾ ದೊಡ್ಡ ವ್ಯಾಪಾರ ನಿರ್ಧಾರವನ್ನು ತೆಗೆದುಕೊಳ್ಳಲು ಮೊದಲು ಯೋಚಿಸಲು ನಿಮಗೆ ನೀವೇ ಸಮಯ ಕೊಡಿ. 8ನೇ ಮನೆಯು ನಿಗೂಢ ವಿದ್ಯೆಗಳದ್ದೂ ಆಗಿದೆ. ಆದ್ದರಿಂದ ಸಮಸ್ಯೆಗಳಿಗೆ ತ್ವರಿತ ಪರಿಹಾರಕ್ಕಾಗಿ ಯಾವುದೇ ತಪ್ಪು ತಾಂತ್ರಿಕ ಕ್ರಿಯೆಗಳ ಮೊರೆ ಹೋಗುವುದಾಗಲಿ ಅಥವಾ ತಪ್ಪು ಜನರ ಸಂಪರ್ಕಕ್ಕೆ ಬರುವುದನ್ನಾಗಲಿ ತಪ್ಪಿಸಿ. ಜಂಟಿ ಹಣಕಾಸು ದಾಖಲೆಗಳಿಗೆ ಸಹಿ ಮಾಡುವ ಮೊದಲು ದಾಖಲೆಗಳನ್ನು ಸೂಕ್ಷ್ಮವಾಗಿ ಓದಿ. ಈ ಅಪಾರ ಶಕ್ತಿಯನ್ನು ಸಮತೋಲನಗೊಳಿಸಲು ಪ್ರತಿ ಗುರುವಾರ ಗೋಶಾಲೆಗೆ ಹೋಗಿ ಹಸುವಿಗೆ ಬೆಲ್ಲ ಮತ್ತು ಕಡಲೆಬೇಳೆಯನ್ನು ತಿನ್ನಿಸಿ. ಮಾನಸಿಕ ಶಾಂತಿಗಾಗಿ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ನಿಯಮಿತವಾಗಿ ಜಪಿಸಿ. ಗುರುವಾರದಂದು ಯಾರಿಗಾದರೂ ವೈದ್ಯಕೀಯ ಚಿಕಿತ್ಸೆ ಅಥವಾ ಶಿಕ್ಷಣದಲ್ಲಿ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆರ್ಥಿಕ ಸಹಾಯ ಮಾಡುವುದು ಸಹ ಈ ಗೋಚರದ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ.
ತಿಳಿ ಹಳದಿ ಮತ್ತು ಬಿಳಿ ಬಣ್ಣವು ನಿಮ್ಮ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಬದಲಾವಣೆಯು ಪ್ರಕೃತಿಯ ನಿಯಮ. ನಿಮ್ಮ ಹಳೆಯ ಆಲೋಚನೆಗಳನ್ನು ಬಿಟ್ಟು ಬಿಡಿ. ನೀವು ಸರಿಯಾದ ಉದ್ದೇಶ ಮತ್ತು ಸಮರ್ಪಣೆಯೊಂದಿಗೆ ನಿಮ್ಮ ಕೆಲಸಗಳನ್ನು ಮಾಡಿದಾಗ ದೊಡ್ಡ ಗ್ರಹಗಳ ಗೋಚಾರವು ನಿಮ್ಮ ವ್ಯಕ್ತಿತ್ವ ಮತ್ತು ಜೀವನವನ್ನು ಬೆಳಗಿಸುವ ಕೆಲಸವನ್ನೇ ಮಾಡುತ್ತದೆ.